ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವಜನರೇ, ವಿಶೇಷವಾಗಿ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. Dear sisters and brothers in Christ Jesus, welcome you all to the episode of Bible in a Year. Today we'll be reflecting on the book of Numbers chapter 6, book of Deuteronomy chapter 6, and book of Psalms chapter 91. Coming back to the book of Numbers chapter 6, here when we look into the historical context, we see the Nazarite vow, which is voluntary commitment from the people, from the Israelites, to dedicate oneself to God. That is for a specific period. Yes. And looking into the literary context, we see it's a priestly code. Yes, the whole chapter was on priestly code, focused on rituals, purity, and holiness. Yes, those are the conditions of the law. Yes, conditions of the vow. Yes, my dear friends, that is one who dedicates himself to the feet of God or to the service of God for a specific period. He has to abstain from wine, from strong drink, and having no contact with the dead bodies, and he should not cut his hair. Yes. And what are the theological uh, themes here? On the first hand, we see holiness, and each person was set apart for the work of God. And God's presence was there upon all these people. And there was a voluntary devotion. That is wow highlights possibility of personal. Yes. ಅದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಸಂಖ್ಯಾಕಾಂಡದ ಅಧ್ಯಾಯ 6 ನಾವು ಗಮನಿಸುವಾಗ ಇಲ್ಲಿ ನೋಡುತ್ತೇವೆ, ವಿಶೇಷವಾಗಿ ನಾಜೀರನ ವೃತ್ತ, ಅಂದರೆ ಪ್ರತಿಯೊಬ್ಬ, ಅಂದರೆ ಯಾವ ಇಸ್ರಾಯೇಲನು ನಾಜೀರನ ವೃತ್ತವನ್ನು ಕೈಗೊಳ್ಳುತ್ತಾನೆ, ಅವನು ಮದ್ಯಪಾನದಿಂದ, ಧೂಮಪಾನದಿಂದ, ಎಲ್ಲ ಒಂದು ಅಹಿತಕರ ಎಲ್ಲ ಪಾನಗಳಿಂದ ಅಥವಾ ಜೀವನದಿಂದ ಅವನು ಶುದ್ಧವಾಗಿರಬೇಕಾಗಿತ್ತು. ಮಾತ್ರವಲ್ಲ, ವಿಶೇಷವಾಗಿ ಈ ಒಂದು ನಿಯಮಗಳನ್ನು, ವಿಧಿಗಳನ್ನು, ಶಿಷ್ಟಾಚಾರ ಮತ್ತು ಶುದ್ಧಾಚಾರದ ವಿಧಿಗಳನ್ನು ಇವರೆಲ್ಲರೂ ಪಾಲಿಸಬೇಕಾಗಿತ್ತು. ಹೌದು, ಅದೇ ರೀತಿ ವಿಶೇಷವಾಗಿ ಇಲ್ಲಿ ನೋಡ್ತೇವೆ, ಇಲ್ಲಿ ಈ ವಿಧಿಗಳನ್ನು ಯಾಕೆ ಪಾಲಿಸಿದ್ದರು, ಯಾಕೆ ಅನುಸರಿಸಬೇಕಾಗಿತ್ತು? ಏಕೆಂದರೆ ಇವರು ದೇವರಿಗೆ ಸಮರ್ಪಿಸಿಕೊಂಡಾಗ ಇವರು ಯಾವಾಗಲೂ ಪವಿತ್ರವಾಗಿರಬೇಕು. ಇವರು ಪ್ರತ್ಯೇಕವಾಗಿ, ವಿಶೇಷವಾಗಿ ತಮ್ಮನ್ನೇ ದೇವರಿಗೆ ತಮ್ಮ ನಡೆ ನುಡಿಯಲ್ಲಿ ಅರ್ಪಿಸಿಕೊಳ್ಳಬೇಕಾಗಿತ್ತು. ಮಾತ್ರವಲ್ಲ, ದೇವರ ಪ್ರಸನ್ನತೆ ಇವರೊಂದಿಗಿತ್ತು. ದೇವರು ಇವರನ್ನು ಕರೆದುಕೊಂಡು ಹೋಗುತ್ತಿದ್ದರು, ಎಲ್ಲ ಆಯಾಮಗಳಲ್ಲೂ, ಚೌಕಟ್ಟುಗಳನ್ನು ಇವರನ್ನು ಮುನ್ನಡೆಸಿದ್ದರು. ಅದೇ ರೀತಿ ಇವರು ಸ್ವ ಇಚ್ಛೆಯಿಂದ ಈ ವೃತ್ತವನ್ನು ಮಾಡುತ್ತಿದ್ದರು. ಹೌದು, ಆದ್ದರಿಂದ ವಿಶೇಷವಾಗಿ ಇಂದು ನಮಗೆ ದೇವರು ಈ ಕರೆಯನ್ನು ಕೊಟ್ಟಿದ್ದಾರೆ. ಯಾರು ದೇವರಿಗೆ ಈ ಯಾಜಕತ್ವಕ್ಕೆ ಅಥವಾ ಯಾಜಕರಾಗಲು ಅರ್ಪಿಸಿಕೊಳ್ತಾರೆ, ಇವರು ಎಲ್ಲ ರೀತಿಯ ಮದ್ಯಪಾನ ಅಥವಾ ಇನ್ನಿತರ ಎಲ್ಲ ಅಹಿತಕರ ವಸ್ತುಗಳಿಂದ, ಜೀವನದಿಂದ ಹೊರಯಿರಬೇಕು. ಎಲ್ಲ ಕೆಟ್ಟ ನಡತೆಗಳಿಂದ, ನುಡಿಗಳಿಂದ ಹೊರಯಿರಬೇಕು ಮತ್ತು ದೇವರಿಗೆ ಪವಿತ್ರರನ್ನಾಗಿ ಇವರು ಅರ್ಪಿಸಿಕೊಳ್ಳಬೇಕು. ಅದೇ ರೀತಿ ಧರ್ಮೋಪದೇಶ ಕಂಡ ಅಧ್ಯಾಯ 6 ನೋಡುವುದಾದರೆ, ಇದು ವಿಶೇಷವಾಗಿ ಮೋಶೆಯ ಒಂದು ಮುಂದುವರೆದ ಕೊನೆಯ ಒಂದು ಉಪದೇಶವಾಗಿದೆ. ಇವರು ವಾಗ್ದಾತ ನಾಡಿಗೆ ಹೋಗುವ ಮುನ್ನ ಮೋಶೆ ಅವರಿಗೆ ಉಪದೇಶ ಮಾಡುತ್ತಾನೆ, ಆ 10 ಆಜ್ಞೆಗಳ ಪರವಾಗಿ, ಆಜ್ಞೆಗಳ ಉಪಯುಕ್ತವಾಗಿ. ಹೌದು, ಅದೇ ರೀತಿ ವಿಶೇಷವಾಗಿ ಇಲ್ಲಿ ನಾವು ಈ ಒಂದು ಸಾಹಿತ್ಯಿಕ ಹಿನ್ನೆಲೆಯನ್ನು ನೋಡುವಾಗ, ಈ ಸಾಹಿತ್ಯಿಕ ಅಥವಾ ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವಾಗ ಇದನ್ನೇ ನಾವು ಕಾಣಬಹುದು. ಏಕೆಂದರೆ ದೇವರ ವಿಶ್ವಾಸ ಅರ್ಹತೆಗೆ ಈ ಇಸ್ರಾಯೇಲರು ಬಾಧ್ಯರ, ಯೋಗ್ಯರ. ಕೆಲವರು ಯೋಗ್ಯರಾದರೆ, ಕೆಲವರು ಅಯೋಗ್ಯರಾದರು. ಕೆಲವರು ಪಾಪದಲ್ಲಿ ಇದ್ದರು, ಪಾಪದಿಂದ ಹೊರಬರಲಿಲ್ಲ. ಆದರೆ ಮೋಶೆ ಎಲ್ಲರಿಗೆ ವಿಶೇಷವಾಗಿ ಅವರಿಗೆ ತಿಳಿ ಹೇಳಿದನು, ಒತ್ತಿ ಹೇಳಿದನು, ಪ್ರತಿಯೊಬ್ಬರು ಪಾಪವನ್ನು ಬಿಟ್ಟು ದೇವರಿಗೆ ವಿಧೇಯರಾಗಬೇಕು, ದೇವರಿಗೆ ಅಭಿಮುಖರಾಗಬೇಕು. ಹೌದು, ಅದನ್ನು ನಾವಿಲ್ಲಿ ನೋಡುತ್ತೇವೆ. ವಿಶೇಷವಾಗಿ ದೇವರಲ್ಲಿ ನಾವೊಬ್ಬರೇ ದೇವರನ್ನು ಆರಾಧಿಸಬೇಕು.
ನಮ್ಮ ವಿಶ್ವಾಸ, ನಮ್ಮ ವಿಧೇಯತೆ, ನಮ್ಮ ಆರಾಧನೆ ಅದೇ ದೇವರಿಗೆ ಮಾತ್ರ. ವಿಶೇಷವಾಗಿ ಇಂದು ನಾವು ವಾಗ್ದಾತ ನಾಡಿಗೆ ಸೇರುತ್ತೇವೆಂಬ ಅಹಂ ನಮ್ಮಲ್ಲಿರಬಾರದು. ಬದಲಾಗಿ ನಮ್ಮ ನಿರಂತರ ಪ್ರಕ್ರಿಯೆ, ವಿಶ್ವಾಸದ ಪ್ರಕ್ರಿಯೆ, ಪ್ರಾಮಾಣಿಕತೆ, ಬದ್ಧತೆ ನಡೆದುಕೊಂಡು ಬರಬೇಕು. ಎಷ್ಟೋ ಬಾರಿ ನಾವು ದೇವರು ನನ್ನನ್ನು ಕ್ಷಮಿಸುತ್ತಾರೆ, ನಾನು ಏನೇ ಮಾಡಿದರೂ, ಎಂಥ ಪಾಪಗಳನ್ನು ಕೈಗೊಂಡರೂ ದೇವರೇ ನಮ್ಮನ್ನು ಕ್ಷಮಿಸಿದೆ ಎಂಬ ಒಂದು ಹುಂಬುತನದಿಂದ ಬಾಳಬಾರದು. ಬದಲಾಗಿ ನಾವು ದೇವರ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ಬಾಳಬೇಕು. ಅದಕ್ಕಾಗಿ ಇದರಲ್ಲಿ ನಾವು ಕೋರಬೇಕು ಮತ್ತು ಪ್ರಾರ್ಥಿಸಬೇಕು. When we look into the historical and literary context of book of Deuteronomy chapter 6, especially we see Moses' last speech, a farewell speech to the Israelites, and explanation of the commandments to the Israelites, and asking them to be a separate nation, and nation which is set apart, to be holy, to be royal, and to be committed, and to be honest. Yes, and coming to the book of Psalms, Psalm 91, when we look into the historical context, we see the trust and assurance of God upon the humanity. And literary context with psalmist speaking to God or pleading to God to have mercy on him, and especially expressing his trust and faith in God. Yes, and theological themes, when we look into, we see divine protection was there as God as a refuge and fortress. God said, I am with you in your troubles, in your trials, afflictions, and challenges. Yes, faith and trust of man was in God, and he is in God. Yes, and more, especially messianic interpretation was mentioned here. Especially this psalm was referred to Jesus the Messiah who is to come, and there was a covenantal faithfulness. God is so faithful to the people, and people became unfaithful to God. So covenantal relationship continues. ಅದು ಪ್ರಿಯರೇ, ಈ ಒಂದು ಕೀರ್ತನೆ ನಾವು 91 ನೋಡುವಾಗ ಇಲ್ಲಿ ನಾವು ನೋಡುತ್ತೇವೆ, ಈ ಕೀರ್ತನೆಯನ್ನು ವಿಶೇಷವಾಗಿ ಈ ಒಂದು ಐತಿಹಾಸಿಕ ಹಿನ್ನೆಲೆ ಅಥವಾ ಸಾಹಿತ್ಯಿಕ ಹಿನ್ನೆಲೆಯನ್ನು ಕಾಣುವಾಗ ಇದರಲ್ಲಿ ನಾವು ನೋಡುತ್ತೇವೆ, ದೇವರ ಆ ಒಂದು ನಂಬಿಕೆ ಅಥವಾ ದೇವರ ಆ ಒಂದು ಔದಾರ್ಯತೆ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇತ್ತು. ಏಕೆಂದರೆ ದೇವರು ಸೃಷ್ಟಿಸಿದ ಮನುಷ್ಯನನ್ನು ಅಥವಾ ನಂಬಿಕೆಯಿಟ್ಟ ಮನುಷ್ಯನನ್ನು ಕೈ ಬಿಡಲಿಲ್ಲ. ಬದಲಾಗಿ ಅವನ ಎಲ್ಲ ಕಷ್ಟಗಳಲ್ಲೂ, ಎಲ್ಲ ಅಪಾಯಗಳಲ್ಲೂ, ಆಘಾತಗಳಲ್ಲೂ ದೇವರು ಪ್ರತಿಯೊಬ್ಬರನ್ನು ಕಾಪಾಡಿದರು. ಅದೇ ರೀತಿ ದೇವರ ಕರುಣೆ ಪ್ರತಿ ಕ್ಷಣ ಪ್ರತಿದಿನ ಮುಂದುವರಿಯುತ್ತಾ ಹೋಗುತ್ತದೆ. ಅದು ಮಾತ್ರವಲ್ಲ, ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಕೀರ್ತನೆಯನ್ನು ಬರಲಿರುವ ಮೆಸ್ಸಾಯನಿಗೆ ಹೋಲಿಸಲಾಗಿದೆ, ಅಂದರೆ ಅವರಿಗೆ ಅರ್ಪಿಸಲಾಗಿದೆ. ಹೌದು, ಈ ಒಂದು ಕೀರ್ತನೆ ಪ್ರಭು ಕ್ರಿಸ್ತರಿಗೆ ಅರ್ಪಿತವಾಗಿದೆ. ಮಾತ್ರವಲ್ಲ, ಇಲ್ಲಿ ಮಾಡಿದಂಥ ಆ ಒಂದು ಆ ಒಂದು ವಾಗ್ದಾನವನ್ನು, ಒಡಂಬಡಿಕೆಯನ್ನು ನಾವು ಸ್ಮರಿಸಬಹುದು. ಈ ಒಡಂಬಡಿಕೆಯಲ್ಲಿ ದೇವರು ಜನರಿಗೆ ವಿಶೇಷವಾಗಿ ವಿಶ್ವಾಸಾರ್ಹರಾಗಿದ್ದರು, ಪ್ರಾಮಾಣಿಕರಾಗಿದ್ದರು. ಆದರೆ ಜನರು ಅಪನಂಬಿಕೆಯಿಂದ ಬಾಳಿದರು, ವಿಶ್ವಾಸವನ್ನು ಉಳಿಸಿಕೊಳ್ಳಲಿಲ್ಲ, ಅಪ್ರಾಮಾಣಿಕರಾದರು. ಆದ್ದರಿಂದ ಇಂದು ನಮ್ಮ ನಡೆಯಲ್ಲಿ, ನುಡಿಯಲ್ಲಿ, ಯೋಚನೆಯಲ್ಲಿ, ನಿರ್ಧಾರಗಳಲ್ಲಿ ನಾವು ದೇವರಿಗೆ ಪ್ರಾಮಾಣಿಕರಾಗಬೇಕು. ಅದಕ್ಕಾಗಿ ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.